ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ಬಂದು ನಿಮ್ಗೆ 5ನೇ ಮನೆಯಲ್ಲಿ ಇರ್ತಾನೆ. 2ನೇ ಮನೆಯಲ್ಲಿ ಕುಜ ಗ್ರಹ ಇರ್ತಾನೆ. 5ನೇ ಮನೆಯಲ್ಲಿ ಇದ್ದಾಗ ಏನಪ್ಪಾ ಅಂತಂದ್ರೆ, ಫೈನಾನ್ಸಿಯಲಿ ಬರುತ್ತೆ ಬರುತ್ತೆ ಅನ್ಕೊಂಡಿರ್ತೀರಾ, ಆದ್ರೆ ಯಾವುದೇ ರೀತಿಯಾದ ಹಣಕಾಸಿಂದು ನಿಮ್ಗೆ ಅಷ್ಟು ಅಭಿವೃದ್ಧಿ ಇರಲ್ಲ ವೃಷಭ ರಾಶಿಯವರಿಗೆ. ಯಾಕೆಂದ್ರೆ 5ನೇ ಮನೆಯಲ್ಲಿ ಇದ್ದಾಗ ನಿಮ್ಗೆ ಶುಕ್ರ ದಶಾ ಭುಕ್ತಿ ಏನಾದ್ರೂ ನಡೀತಾ ಇದ್ರೆ 5ನೇ ಮನೆಯಲ್ಲಿ ಕುತ್ಕೊಂಡಾಗ ಸ್ವಲ್ಪ ವಿಪರೀತ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ನ ನೋಡ್ತಾ ಇರ್ತೀರಾ ನೀವು. ಇನ್ನು 12ನೇ ಮನೆಯವನು ಕುಜಗ್ರಹ ಬಂದು ನಿಮ್ಗೆ 2ನೇ ಮನೆಯಲ್ಲಿ ಇರೋದ್ರಿಂದ ಏನಪ್ಪಾ ಅಂದ್ರೆ, ವಿಪರೀತ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಮನೆಗಾಗಿರ್ಬೋದು, ಪ್ರತಿಯೊಂದು ಏನೋ ಒಂದು ವಸ್ತು ಖರೀದಿ ಮಾಡೋದಕ್ಕಾಗಿರ್ಬೋದು. ಯಾಕೆಂದ್ರೆ 12ನೇ 2ನೇ ಮನೆ ಮೇಲೆ ಕುತ್ಕೊಂಡಾಗ ಕುಟುಂಬಕ್ಕೋಸ್ಕರ ಖರ್ಚು ಜಾಸ್ತಿ ಇರುತ್ತೆ. ಅದ್ರಲ್ಲೂ ಮಾತು ಕೂಡ ಹೆಂಗಪ್ಪಾ ಅಂತಂದ್ರೆ, ದುಡುಕಿ ಮಾತಾಡೋಂಥದ್ದು ಕೂಡ ಇರುತ್ತೆ. ಒಂಥರ ಹೆಂಗೆ ಅಂದ್ರೆ, ಮಾತಿನ ಮೇಲೆ ಕಂಟ್ರೋಲ್ ಇರೋದಿಲ್ಲ ನಿಮ್ಗೆ ವೃಷಭ ರಾಶಿಯವ್ರಿಗೆ. ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ ಇರಲ್ಲ. ಅದ್ರಲ್ಲೂ ಕುಜ ದಶಾಭುಕ್ತಿನ ಏನಾದ್ರು ನಡೀತಾ ಇತ್ತು ಅಂತಂದ್ರೆ, ಮಾತನ್ನ ಹೆಂಗಂದ್ರೆ ಹಂಗ್ ಮಾತಾಡ್ತಾ ಇರ್ತೀರಾ ನೀವು. ಇನ್ನ ಏನಪ್ಪಾ ಅಂತಂದ್ರೆ, 3ನೇ ಮನೆಯಲ್ಲಿ ಗುರುಗ್ರಹ ಇರ್ತಾನೆ ನಿಮ್ಗೆ. 11ನೇ ಮನೆ ಅಧಿಪತಿನು 8ನೇ ಮನೆ ಅಧಿಪತಿನು ಗುರುಗ್ರಹನೇ 3ನೇ ಮನೆಯಲ್ಲಿ ಇದ್ದಾಗ ಏನಪ್ಪಾ ಅಂದ್ರೆ, ತುಂಬಾ ಸುತ್ತಾಟಗಳು ಜಾಸ್ತಿ ಇರುತ್ತೆ, ಓಡಾಟಗಳು ಜಾಸ್ತಿ ಇರುತ್ತೆ ನಿಮ್ಗೆ. ಅಲ್ಲಿ ಸುಮ್ನೆ ಏನೋ ಒಂದ್ ಪ್ಲಾನ್ ಹಾಕೊಂಡಿರ್ತೀರಾ, ಇಲ್ಲ ಒಂದ್ ದೇವಸ್ಥಾನಕ್ಕೆ ಹೋಗುವಂಥದ್ದೋ, ಇಲ್ಲ ಬೇರೆ ಎಲ್ಲೋ ಹೊರಗಡೆ ಹೋಗುವಂಥದ್ದೋ, ಸುತ್ತಾಟಗಳು ತುಂಬಾ ಜಾಸ್ತಿನೇ ಇರುತ್ತೆ ಈ ವೃಷಭ ರಾಶಿಯವರಿಗೆ. ಅದ್ರಲ್ಲಿ 4ನೇ ಮನೆಯಲ್ಲಿ ನಿಮ್ಗೆ ರವಿ ಮತ್ತೆ ಬುಧ ಗ್ರಹ ಎರಡು ಇರ್ತಾನೆ. ಏನಪ್ಪಾ ಅಂತಂದ್ರೆ, 3ನೇ ತಾರೀಕು ನಂತರ ಶುಕ್ರ ಗ್ರಹ ಬಂದು ನಿಮ್ಗೆ 6ನೇ ಮನೆಗ್ ಬರ್ತಾನೆ. ಮತ್ತೆ ರಾಶ್ಯಾಧಿಪತಿನೂ ಅವನೇ ಆಗಿ ನಿಮ್ಗೆ ಆ 6ನೇ ಮನೆ ಅಧಿಪತಿನೂ ಅವನೇ ಆದಾಗ ಏನಪ್ಪಾ ಆಗತ್ತೆ ಅಂತಂದ್ರೆ, ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕೆಂದ್ರೆ 6ನೇ ಮನೆಗೆ ಹೋದಾಗ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ತಾರೆ. ಅಂದ್ರೆ ನಿಮಗ್ ನೀವೇ ಮಾತಾಡ್ಕೊಂಡು, ಯಾಕೆಂದ್ರೆ ನಿಮ್ ರಾಶಿ ಅಧಿಪತಿ ನಿಮ್ಗೆ 6ನೇ ಮನೆಗೆ ಹೋದಾಗ ಅಂದ್ರೆ ನಿಮಗ್ ನೀವೇ ಏನೋ ಒಂದು ಇಕ್ಕಟ್ಟಿಗೆ ಸಿಗಾಕೊಳ್ಳೋಂತಾಗತ್ತೆ. ಮಾತಾಡೋದ್ರಲ್ಲೋ, ಏನೋ ಒಂದು ಕೊಡೋದ್ರಲ್ಲೋ, ತಗೊಳೋದ್ರಲ್ಲೋ, ಯಾವ್ದ್ರಲ್ಲೋ ಏನಾದ್ರೂ ಒಂದು ದಶಾಭುಕ್ತಿ ಅನ್ನೋದು ಶುಕ್ರ ದಶಾಭುಕ್ತಿ ನಡೀತಾ ಇತ್ತು ಅಂದ್ರೆ ಸ್ವಲ್ಪ ಇದಾಗತ್ತೆ. ಇನ್ ಯಾರಾದ್ರೂ ವಿದ್ಯಾರ್ಥಿಗಳೇನಾದ್ರೂ ಇತ್ತು ಅಂತಂದ್ರೆ, ಅವ್ರು ಏನಾದ್ರೂ ಓದ್ತಾ ಇದ್ದಾರೆ ಅಂತಂದ್ರೆ, ಒಂದು ಚಿಕ್ಕ ಮಕ್ಳಾದ್ರೆ ಪರವಾಗಿಲ್ಲ, ದೊಡ್ಡವ್ರ ಏನಾದ್ರೂ ಆಗಿದೆ ಅಂದ್ರೆ ಕೆಟ್ಟ ಚಟಕ್ ಬೀಳೋ ಅಂತದ್ದು ಇರುತ್ತೆ. ಆದಷ್ಟು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಶುಕ್ರ ಅಂತಂದ್ರೇನೆ ಮೋಜು ಮಸ್ತಿ ಮಾಡ್ಬೇಕು ಅಂತ ಮನ್ಸಿಗೆ ಬರುತ್ತೆ. ಬೇರೆ ದುಶ್ಚಟಗಳಿಗೆ ಬೀಳೋ ಅಂತದ್ದು ಇರುತ್ತೆ. ಆದಷ್ಟು ಹುಷಾರಾಗಿರ್ಬೇಕು. ನೀವ್ ಯಾರು ಶುಕ್ರ ದಶಾಭುಕ್ತಿ ನಡೀತಾ ಇಲ್ವಾ, ಪರವಾಗಿಲ್ಲ, ನಡೀತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ. ವಿದ್ಯಾರ್ಥಿಗಳನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತಾನೆ ಹೇಳ್ತೀನಿ, ಮನೇಲಿ ಯಾರ್ ಪೇರೆಂಟ್ಸ್ ಇರ್ತೀರಾ ಅವರು. ಇನ್ನು 4ನೇ ಮನೆಯಲ್ಲಿ ರವಿ ಮತ್ತೆ ಬುಧ ಎರಡು ಗ್ರಹ ಇರ್ತಾನೆ ನಿಮ್ಗೆ ಮನೆಗ್ ಸಂಬಂಧಪಟ್ಟಿದೆ. ಯಾಕೆಂದ್ರೆ ರವಿ ಮನೆಯಲ್ಲೇ ಇರೋದ್ರಿಂದ ಮನೆಗೆ ಏನಾದ್ರೂ ವಸ್ತು ಖರೀದಿ ಮಾಡೋಂಥದ್ದೋ, ಇಲ್ಲ ಮನೆ ಬದಲಾವಣೆ ಮಾಡೋಂಥದ್ದು. ಯಾಕೆಂದ್ರೆ ಬುಧ ಗ್ರಹನು ಅಲ್ಲೇ ಇರೋದ್ರಿಂದ ಏನಾದ್ರೂ ಒಂದು ಮನೆಗೆ ವಸ್ತು ತರೋದಾಗಿರ್ಬೋದು, ಅಥವಾ ಮನೆ ಬದಲಾವಣೆ ಇರ್ಬೋದು, ಏನಾದ್ರೂ ಒಂದು ಮಾಡಿರ್ತೀರಾ. ಇನ್ನು 7ನೇ ತಾರೀಕು ನಂತರ ಬುಧ ಗ್ರಹ ಬಂದು 5ನೇ ಮನೆಗೆ ಬರ್ತಾನೆ. 2ನೇವನು ಮತ್ತೆ 5ನೇ ಮನೆಗೆ ಬರ್ತಾನೆ. ಮಕ್ಳು ಏನ್ ಮಂದಗತಿಯಲ್ಲಿ ಇರ್ತಾರೋ ಅವರು ಚುರುಕಾಗಿ ಓದುವಂಥದ್ದು ಈ ತರ ಎಲ್ಲ ಇರುತ್ತೆ ನಿಮ್ಗೆ ವೃಷಭ ರಾಶಿಯವರಿಗೆ. ಇನ್ನ 11ನೇ ಮನೆಯಲ್ಲಿ ಶನಿ ಗ್ರಹ ಇರ್ತಾನೆ ನಿಮ್ಗೆ. 11ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರಿಂದ ಏನಂದ್ರೆ, ಒಳ್ಳೆ ಲಾಭನೇ ಇರುತ್ತೆ. ಯಾಕೆಂದ್ರೆ 10ನೇ ಮನೆಯವನು ಅವನೇ ಆಗಿರ್ತಾನೆ ನಿಮ್ಗೆ. 11ನೇ ಮನೆಯಲ್ಲಿ ಶನಿ ಗ್ರಹ ಇದು, 9ನೇವನು ಅವನೇ ಆಗಿರ್ತಾನೆ. ಒಂದೇನೋ ಒಂದು ನಿಮ್ಗೆ ಶನಿ ದಶಾ ಭುಕ್ತಿ ಏನಾದ್ರೂ ನಡೀತಾ ಇದ್ರೆ ಮಾತ್ರ ನಿಮ್ಗೆ ಒಂದ್ ಲಾಭ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 11ನೇ ಮನೆಯಲ್ಲಿ ಇರ್ತಾನೆ ಅಂದ್ರೆ 10ನೇವನು, ಅವಾಗ ನಿಮ್ಗೆ ಕೆಲ್ಸದಿಂದ ಏನೋ ಒಂದ್ ಲಾಭ ಬರುವಂತದ್ದು, ಈ ತರ ಏನಾದ್ರೂ ಒಂದ್ ಒಳ್ಳೇದೇ ಇರುತ್ತೆ. ದಶಾಭುಕ್ತಿ ನಡೀತಿಲ್ಲ ಅಂದ್ರೆ ಇದ್ರದ್ದು ಯಾವ್ದೇ ಇದಿರಲ್ಲ ನಿಮ್ಗೆ. ರಾಹು ಗ್ರಹ 10ನೇ ಮನೆಯಲ್ಲೇ ಇರ್ತಾನೆ. ಸ್ವಲ್ಪ ಕೆಲ್ಸದಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಗೆ ಒಂಥರ ಕಿರಿಕಿರಿ ಅನ್ಸಿದ್ರುನು ಯಾವ್ದೇ ರೀತಿ ತೊಂದರೆ ಇರೋದಿಲ್ಲ ನಿಮ್ಗೆ. ಯಾಕೆ ಅಂದ್ರೆ 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಇದ್ದಾಗ ಕೆಲ್ಸದಲ್ಲಿ ಯಾವ್ದೇ ರೀತಿ ತೊಂದರೆ ಅಂತೂ ಇರಲ್ಲ. ಇದಿಷ್ಟು ಒಂದು ವೃಷಭ ರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ. ಇನ್ ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ವೃಷಭ ರಾಶಿಯವರು ಅಂತಂದ್ರೆ, ಆದಷ್ಟು ಶುಕ್ರ ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಯಥೇಚ್ಛವಾಗಿ ಪ್ರತಿ ಶುಕ್ರವಾರ ಬಂದು ಮೊಸರನ್ನ ದಾನ ಮಾಡ್ತಾ ಬನ್ನಿ. ಯಾರಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅನ್ನೋಂಥವ್ರಿಗೆ ಮೊಸರನ್ನ ದಾನ ಮಾಡ್ತಾ ಬನ್ನಿ. ಇದಿಷ್ಟು ಒಂದು ವೃಷಭ ರಾಶಿಯವರ ಮಾಸ ಭವಿಷ್ಯ.